ಸಮಾಖ್ಯ ಪದ್ಧತಿಯ 8ನೇ ಶ್ಲೋಕದಲ್ಲಿ, ಪಾದುಕಾ ಸಹಸ್ರದ 28ನೇ ಶ್ಲೋಕದಲ್ಲಿ ದೇಶಿಕರು ಭಗವಂತನಿಗೆ ಸೇರಿದವರಲ್ಲಿ ಒಬ್ಬರಿಗೊಬ್ಬರಿಗೆ ದಾಸ್ಯ ಭಾವ ಉಂಟು ಅಂತಾರೆ. ಶ್ಲೋಕ ನೋಡೋಣ. ಪದ್ಯೇನ ದೇವಿ ಷಟಗೋಪಮುನಿಸ್ತವಾಸೀತ್ ತಸ್ಯಾಪಿ ನಾಮ ವಹನಾನ್ಮಣಿ ಪಾದುಕೆ ತ್ವಂ ಶೇಷೀ ಬಭೂವ ಯುವಯೋರಪಿ ಶೇಷಶಾಯೀ ಶೇಷಂ ತ್ವಶೇಷಮಪಿ ಶೇಷಪದೇ ಸ್ಥಿತಂ ವಹ. ದೇವಿ ಮಣಿಪಾದುಕೆ, ಎಲ್ಲವೂ ಬೆಳಗುತ್ತಿರುವ ಮಣಿಗಳಿಂದ ಕೂಡಿದ ಪಾದುಕೆಯೇ, ಷಟಗೋಪ ಮುನಿ ನಮ್ಮಾಳ್ವಾರಾದವರು, ಏ ಪದ್ಯೇನ ನಿನ್ನ ಬಗ್ಗೆ ಪಾಶುರಗಳನ್ನು ಮಾಡಿದ್ರಿಂದ, ತವ ನಿನಗೆ ಕೆಳಮಟ್ಟದವರಾಗಿ ಆಸೀತ್ ಆದರು, ತ್ವಮಪಿ ನೀನು ಕೂಡ ನಾಮವಹನಾತ್ ಅವರ ಹೆಸರನ್ನು ಇಟ್ಟುಕೊಂಡಿರೋದ್ರಿಂದ, ತಸ್ಯಾಸಿ ಅವರಿಗೆ ಕೆಳಮಟ್ಟದವಳಾಗಿ ಆಗಿಬಿಟ್ಟೆ, ಶೇಷಶಾಯಿ ಆದಿಶೇಷನ ಮೇಲೆ ಶಯನಿಸಿಕೊಂಡಿರುವ ಭಗವಂತನೂ, ಯುವಯೋರಪಿ ನಿಮ್ಮಿಬ್ಬರಿಗೂ ಶೇಷೀ ಬಭೂವ ಶೇಷಿಯಾದನು, ಅಂದರೆ ಯಜಮಾನನಾದನು ಅಂತ. ಶೇಷಂ ಉಳಿದ, ಅಶೇಷತು ಎಲ್ಲ ಲೋಕಗಳೂ ಕೂಡ, ವಹ ನಿಮ್ಮ ಮೂವರಿಗೂ ಶೇಷಪದೇ ದಾಸಸ್ಥಾನದಲ್ಲಿ ಸ್ಥಿತಂ ಇದೆ. ಎಲೌ ಮಣಿಪಾದುಕೆಯೇ, ನಮ್ಮಾಳ್ವಾರರು ನಿನ್ನನ್ನು ಕೊಂಡಾಡಿ ದ್ರಾವಿಡ ಪ್ರಬಂಧ ರಚಿಸಿದ್ರು. ಹಾಗಾಗಿ ನಿನಗೆ ಅವರು ಶೇಷರಾದರು. ಅವರ ಹೆಸರನ್ನು ನೀನಿಟ್ಕೊಂಡು ಅವರಿಗೆ ಶೇಷಳಾದೆ. ಇಲ್ಲಿ ಶೇಷ ಅನ್ನುವುದು ದಾಸ್ಯ ಭಾವವನ್ನು ತೋರಿಸುತ್ತೆ. ಶೇಷಿ ಆದವನು ಯಜಮಾನನಾಗ್ತಾನೆ. ಹಾಗಾಗಿ ಇಲ್ಲಿ ಆ ಭಗವಂತ ನಿಮ್ಮಿಬ್ಬರಿಗೂ ಶೇಷಿಯಾದನು, ಅಂದರೆ ಸ್ವಾಮಿಯಾದನು ಅಂತ. ಭಗವಂತನ ಜೊತೆ ನಮ್ಮಾಳ್ವಾರರು ಹಾಗೂ ಪಾದುಕಾ ದೇವಿ ಸೇರಿ ಈ ಮೂವರು ಲೋಕಕ್ಕೆಲ್ಲ ಶೇಷಿಗಳಾದರು. ಸಮಸ್ತ ಲೋಕವು ಭಗವಂತ, ನಮ್ಮಾಳ್ವಾರರು ಹಾಗೂ ಪಾದುಕಾ ದೇವಿಗೆ ಶೇಷರಾಗ್ತಾರೆ. ಭಗವಂತ ಎಲ್ಲರಿಗೂ ಯಜಮಾನ. ಅವನಿಗೆ ಸೇರಿದವರಲ್ಲಿ ಪರಸ್ಪರ ಶೇಷತ್ವವಿರುತ್ತದೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.